ಆ ಸ್ವಿಫ್ಟ್ ಗಾಡಿಯಲ್ಲಿ ಬಂದಂಥವರೇ ಹತ್ಯೆ ಮಾಡಿದ್ರ ಅಂತ ಹೇಳಿದ್ರೆ ಯಾರನ್ನ ಇವರು ಅರೆಸ್ಟ್ ಮಾಡಿದ್ದಾರೆ ಅವರೇ ಹತ್ಯೆ ಮಾಡಿದ್ರ ಅಥವಾ ಈ ಹತ್ಯೆಯಲ್ಲಿ ಪ್ರತ್ಯಕ್ಷವಾಗಿ ಅವತ್ತಿನ ದಿವಸ ಬೇರೆ ಯಾರಾದ್ರೂ ಇದ್ರ? ಸುಭಾಷ್ ಶೆಟ್ಟಿ ಅವರ ಹತ್ಯೆ ಆಯ್ತು. ಮಾನವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಮೇ ತಿಂಗಳಲ್ಲಿ 2 ಭೀಕರ ಹತ್ಯೆ ಆಗ್ತವೆ. ನಿಮ್ಗೆಲ್ಲರಿಗೂ ಗೊತ್ತು, ಸುಭಾಷ್ ಶೆಟ್ಟಿ ಅವರ ಹತ್ಯೆ ಆದ್ರೆ ಮೇ 27 ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗುತ್ತೆ. ಹೀಗಾಗಿ ಇಡೀ ದೇಶದಲ್ಲಿ ಬಹುದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಆದ್ರೆ ಈಗ ವಿಶೇಷ ಅಂತ ಹೇಳಿದ್ರೆ ಸುಭಾಷ್ ಶೆಟ್ಟಿ ಹತ್ಯೆ ಕೇಸು NIA ತನಿಖೆಗೆ ಹೋಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ NIAಗೆ ಈ ತನಿಖೆ ಹಸ್ತಾಂತರವಾಗಿದೆ. ಅದರ ಅರ್ಥ ನಾಳೆಯಿಂದ ರಾಜ್ಯ ಪೊಲೀಸರು ಈ ತನಿಖೆಯನ್ನ ಮಾಡೋದಿಲ್ಲ, NIA ತನಿಖೆ ಮಾಡುತ್ತೆ. ಇಲ್ಲಿ ಬಹುದೊಡ್ಡ ಪ್ರಶ್ನೆ ಇದೆ, ಯಾಕೆ NIAಗೆ ಹೋಯ್ತು ಅನ್ನುವಂಥದ್ದು ತುಂಬಾ ದೊಡ್ಡ ಪ್ರಶ್ನೆ ಬರುತ್ತೆ. ಅದರ ಮಧ್ಯೆ ಸುಮಾರು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಹಾಗಾದ್ರೆ ಅಬ್ದುಲ್ ರೆಹಮಾನ್ ಕೇಸ್ NIAಗೆ ಹೋಗುತ್ತಾ ಇಲ್ವಾ ಅನ್ನುವಂಥದ್ದು. ಮೊದಲಿಗೆ ಸುಭಾಷ್ ಶೆಟ್ಟಿ ಅವರ ಹತ್ಯೆಯ ಕೇಸು ಯಾಕೆ NIA ತನಿಖೆ ಹೋಯ್ತು ಅಂತ ನಾವು ನೋಡ್ತಾ ಹೋದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಈ ಕೇಸು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ. ಅಂದ್ರೆ 8 ರಿಂದ 8:30 ಮಧ್ಯ ಈ ಒಂದು ಹತ್ಯೆ ಆಗುತ್ತೆ. ಈ ಹತ್ಯೆಯಲ್ಲಿ ಮೊದಲಿಗೆ ಎಲ್ಲಿಂದ ಗಾಡಿ ತಗೊಂಡು ಬರ್ತಾರೆ, ನಂತರ ಆ ಸುಭಾಷ್ ಶೆಟ್ಟಿ ಗಾಡಿಗೆ ಯಾವ ರೀತಿ ಆಕ್ಸಿಡೆಂಟ್ ಮಾಡ್ತಾರೆ, ಅಡ್ಡ ಬರ್ತಾರೆ, ಅದಾದ ನಂತರ ಹಿಂದಿನಿಂದ ಬಂದಂತ ಏನು ಸ್ವಿಫ್ಟ್ ಕಾರ್ನಲ್ಲಿ ಇಳಿದಂಥವರು ನೇರವಾಗಿ ಸರ್ಕಲ್ನಲ್ಲೇ ಸುಭಾಷ್ ಶೆಟ್ಟಿ ಹತ್ಯೆ ಮಾಡ್ತಾರೆ. ಇದು ಸಂಪ್ಲಿ ಇಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದು ಇಡೀ ದೇಶ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುತ್ತೆ. ಇದಾದ ಮೇಲೆ ಆ ನಂತರ ಯಾವಾಗ ಪೊಲೀಸರು ಇದರಲ್ಲಿ ಯಾರು ಆರೋಪಿಗಳು ಅಂತ ಹೇಳಿ ಅರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, 8 ಜನರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ 9ನೇ ಅರೆಸ್ಟ್ ಆಗುತ್ತೆ. ನಾನು ಅವತ್ತೇ ಹೇಳಿದ್ದೆ, ಯಾರು ಈ ನೌಶಾದ್ ಅಂದ್ಕೊಳ್ಳೇನೆ ನಿಮಗೆ ಸುಮಾರು ಹತ್ಯೆ ಅಂತ ಹೇಳಿದ್ರೆ ಹಿಂದೆ ಸುಖಾನಂದ್ ಹತ್ಯೆ ಕೇಸಿನಲ್ಲಿ ಇದ್ದಂತ ನೌಶಾದ್ PFI ಪಾರ್ಟಿಯಲ್ಲಿದ್ದ. ಹೀಗಾಗಿ ಆ ಹತ್ಯೆಯಿಂದ ಸುಭಾಷ್ ಶೆಟ್ಟಿ ಹತ್ಯೆಯಲ್ಲೇನು ಇದೇ ವ್ಯಕ್ತಿ ಕ್ರೈಮ್ ಆರ್ಗನೈಸ್ ಮಾಡಿರ್ತಾನಂತೇಳಿ ಈ ವ್ಯಕ್ತಿ ಯಾವಾಗ ಬಂಧನವಾಗುತ್ತೆ ಅಲ್ಲಿ ಮೆನ್ಷನ್ ಆಗುದಂತ ಹೇಳಿದ್ರೆ PFI ಆರ್ಗನೈಸ್ ಅಂತೇಳಿ. ಯಾಕಂದ್ರೆ 2006 ಸುಖಾನಂದ್ ಶೆಟ್ಟಿ ಅವರ ಹತ್ಯೆ ನಡೆಯುವತ್ತಿಗೆ PFI ಚಾಲ್ತಿಯಲ್ಲಿತ್ತು. ಪ್ರವೀಣ್ ನೆಟ್ಟಾರು ಹತ್ಯೆ ನಂತರ PFI ಏನಿದೆ ಅದು ಬ್ಯಾನ್ ಲಿಸ್ಟಿಗೆ ಹೋಯ್ತು. ಹೀಗಾಗೇನೆ UAPAದಲ್ಲಿ ಈ ಕೇಸನ್ನ ಅಂತ ಹೇಳಿ, UAP ಅಂತ ಹೇಳಿದ್ರೆ ಕಾನೂನು ಬಾಹಿರ ಚಟುವಟಿಕೆ ಏನಿದೆ ಕೇಂದ್ರ ಸರ್ಕಾರದ್ದು, ಅಂದ್ರೆ UAPA ಏನಿದೆ ಇದರ ಅಡಿಯಲ್ಲಿ ಇದರ ತನಿಖೆ ಆಗಬೇಕು NIAಗೆ ಅಂತ ಹೇಳಿ ಏನು ಸುಭಾಷ್ ಶೆಟ್ಟಿ ಅವರ ತಂದೆ ತಾಯಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಿರ್ಬೋದು, ಶಾಸಕರಿರ್ಬೋದು, ಇವರೆಲ್ಲ ನಿಯೋಗ ಹೋಗಿ ರಾಜ್ಯಪಾಲರಿಗೆ ಭೇಟಿಯಾಗಿ ನಮಗೆ ಅಂತ ಹೇಳಿದ್ರೆ ಈ ಕೇಸಿನ ತನಿಖೆ NIA ಕೇಸ್ ತನಿಖೆ ಆಗ್ಬೇಕಂತ ಹೇಳಿ ಇವರು ಮನವಿ ಮಾಡ್ಕೊಂಡಿರ್ತಾರೆ. ಅದಾದ ಮೇಲೆ ಕೇಂದ್ರ ಗೃಹ ಸಚಿವರಿಗೆ ಹೋಗುತ್ತೆ, ಅಂದ್ರೆ ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ. ಹೋಮ್ ಮಿನಿಸ್ಟರ್ ಹೋದ ನಂತರ ಹೋಮ್ ಮಿನಿಸ್ಟರ್ ಕಚೇರಿಗೆ ಹೋದ ನಂತರ ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ಯಾರ್ಯಾರನ್ನ ಬಂಧಿಸಿದ್ದಾರೆ, ಅವರ ಹಿನ್ನೆಲೆ ಏನು ಅಂತ ಹೇಳಿ ನೋಡ್ತಾರೆ. ನೋಡಿದಾಗ ಅಲ್ಲಿ ಕೆಲವೊಂದು ಬ್ಯಾನ್ಡ್ ಆರ್ಗನೈಸೇಷನ್ ವ್ಯಕ್ತಿಗಳು ಆ ಕೇಸಿನಲ್ಲಿ ಇರ್ತಾರೆ. ಹೀಗಾಗಿ ಇದನ್ನ NIA ತನಿಖೆಗೆ ವಹಿಸ್ತಾರೆ. ನಾಳೆ NIA ತನಿಖೆ ಏನಂದ್ರೆ NIA ತನಿಖೆಗೆ ಇವತ್ತು ಈ ಕೇಸನ್ನು ವಹಿಸಿದ್ದಾರೆ. ಅದರರ್ಥ ನಾಳೆ ಬೆಂಗಳೂರಿನಲ್ಲಿ NIA ಕೋರ್ಟ್ ಏನಿದೆ ಇಲ್ಲಿ NIA ಟೀಮ್ ಬರುತ್ತೆ. ಮೊದಲು NIA ಕೋರ್ಟ್ ಏನಿದೆ ಬೆಂಗಳೂರಿನಲ್ಲಿ ಇಲ್ಲಿ ಒಂದು ಅಂತ ಹೇಳಿದ್ರೆ FIR ನ ಹಾಕುತ್ತೆ ಅಂತ ಹೇಳಿದ್ರೆ ಈ ಕೇಸು ನಮಗೆ ಬಂದಿದೆ, ಹೀಗಾಗಿ ನಮಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಅದಾದ ಮೇಲೆ ಏನು NIA ಟೀಮ್ ಇದೆ ಅದು ನೇರವಾಗಿ ಮಂಗಳೂರಿಗೆ ಬರುತ್ತೆ. ಮಂಗಳೂರಿನ ಏನು JMFC ಕೋರ್ಟ್ ಇದೆ ಎಲ್ಲಿ ಈ ಕೇಸ್ ದಾಖಲಾಗಿದೆ ಅಂದ್ರೆ ಬಜ್ಪೇದಲ್ಲಿ ನಡೆದಂತ ಘಟನೆ ಈ ಕೇಸ್ ಎಲ್ಲಿ ಆಗಿದೆ ಅಂದ್ರೆ JMFC ಕೋರ್ಟ್ ಅಲ್ಲಿ ಬಂದು ಈ ಕೇಸಿನ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಬಜ್ಪೆ ಪೊಲೀಸರು ಏನು ತನಿಖೆ ಮಾಡ್ತಾ ಇದ್ದಾರೆ ಅವರಿಂದ ನಮಗೆ ಹಸ್ತಾಂತರ ಮಾಡಬೇಕಂತೇಳಿ ಕೋರ್ಟಿನಲ್ಲಿ ಮನವಿ ಮಾಡ್ತಾರೆ. ಅದಾದ ಮೇಲೆ ಈ ಏನು ಕೇಸ್ ಇದೆ ಇದು NIAಗೆ ಹಸ್ತಾಂತರವಾಗುತ್ತೆ. ಆ ನಂತರ ರಾಜ್ಯ ಪೊಲೀಸರು ಇದರ ತನಿಖೆಯನ್ನ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಕೇಸು ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ ಅದರಲ್ಲಿ ಬರುತ್ತೆ.
ಯಾವಾಗ ಇದರಲ್ಲಿ ಬರುತ್ತೆ, ಆ ನಂತರ ಈ 9 ಜನರ ಮತ್ತೊಮ್ಮೆ ಮರು ವಿಚಾರಣೆ ಪ್ರಾರಂಭವಾಗುತ್ತೆ. ಯಾಕಂತ ಹೇಳಿದ್ರೆ ಏನೀಗ ಪೊಲೀಸರು ಯಾವ ರೀತಿ ತನಿಖೆ ಮಾಡಿದಾರೋ ಗೊತ್ತಿಲ್ಲ ನಮಗೆ ನಿಮಗೆ, ಆದ್ರೆ NIA ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಗಲ್ ಆಗಿ ವಿಚಾರಣೆ ಪ್ರಾರಂಭವಾಗುತ್ತೆ. ಇಲ್ಲಿ ಒಂದು ವೇಳೆ ಯಾರಾದ್ರೂ ಈ ಕೇಸಿನಲ್ಲಿ ಇವರನ್ನ ಸರೆಂಡರ್ ಮಾಡಿಸಿದ್ರೆ, ಯಾಕಂದ್ರೆ ಇಲ್ಲಿ ಸುಮಾರು ಸುದ್ದಿ ಹರಡಿರುವುದ್ರ ಅಂತ ಹೇಳಿದ್ರೆ ಈ ಕೇಸಿನಲ್ಲಿ ಎಲ್ಲ ಆರೋಪಿಗಳಂದ್ರೆ 8 ಜನನು ಒಟ್ಟಿಗೆ ಸಿಗ್ತಾರೆ ಅಂದ್ಕೊಳ್ಳೆ ಇದೆಲ್ಲೋ ಒಂದು ಕಡೆ ಸರೆಂಡರ್ ಆಗಿದೆ ಅನ್ನುವಂಥ ದೊಡ್ಡ ಮಟ್ಟದ ಸುದ್ದಿ. ಹೀಗಾಗಿ ಯಾರಾದರೂ ಸರೆಂಡರ್ ಮಾಡಿಸಿದ್ರೆ ಸರೆಂಡರ್ ಮಾಡಿದಂಥ ವ್ಯಕ್ತಿಯ ಮೊದಲು ವ್ಯಕ್ತಿನೂ ಬಂಧನವಾಗುತ್ತೆ. ಆ ನಂತರ ಅರೆಸ್ಟ್ ಆಗೋದಂದ್ರೆ ಈ ಕೇಸಿನಲ್ಲಿ ನೌಶಾದ್. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೆ, ಈ ರೀತಿಯ ಹತ್ಯೆಗಳನ್ನ ಕ್ರೈಮ್ ಆರ್ಗನೈಸ್ ಮಾಡುವಂತ ವ್ಯಕ್ತಿಗಳೇನಾದ್ರೂ ಇತ್ತಂತ ಹೇಳಿದ್ರೆ ಈ ಕೇಸು ನೇರವಾಗಿ NIAಗೆ ಹೋಗುತ್ತೆ. ಯಾಕಂತ ಸ್ವಲ್ಪ ವರ್ಷ ಹಿಂದೆ ಬಂದ್ಬಿಟ್ರೆ ಪ್ರವೀಣ್ ನೆಟ್ಟಾರು ಹತ್ಯೆಯಲ್ಲಿ ನಿಮ್ಗೆಲ್ಲರೂ ಗೊತ್ತು, ಮೊದಲು 3 ಜನ ಇರ್ತಾರೆ, ನಂತರ ಈ ತನಿಖೆ ಅಂತ ಹೇಳಿದ್ರೆ ಸಪರೇಟ್ ಆಗಿ ತನಿಖೆ ಹಾಕೊಂಡು ಹೋಗುತ್ತೆ. ಆಗ್ತಾ ಕೊನೆಗೆ 27 ಜನರನ್ನ ಬಂಧಿಸ್ತಾರೆ. ಸೊ ಈ ರೀತಿ NIA ತನಿಖೆ ಆಗುತ್ತೆ. ಅದರ ಅರ್ಥ ಇಲ್ಲಿ ಏನಂತ ಹೇಳಿದ್ರೆ ಸುಮಾರು ಜನರ ತಲೆಯಲ್ಲಿ ಇರುತ್ತೆ, ಎಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು, ಏನೀಗೆಲ್ಲ ಈ ರೀತಿ ಹತ್ಯೆ ಮಾಡ್ತಾರೆ, ನಾಳೆ ಜಾಮೀನಿನ ಮೇಲೆ ಬಿಡುಗಡೆ ಆಗಿ ಬಂದ್ಬಿಡ್ತಾರೆ ಅಂತೇಳಿ. NIA ತನಿಖೆಗೆ ಏನಾದರೂ ಹೋಯ್ತಂದ್ರೆ ಆ ಜಾಮೀನು 2 ವರ್ಷ ಆಗುತ್ತೆ. ಯಾಕಂತ ಹೇಳಿ NIA ತನಿಖೆ ಏನಿದೆ ಇದು ಸರಿಸುಮಾರು 2 ವರ್ಷದವರೆಗೂ ಮಾಡ್ಬೋದು. ಕುಲಂಕುಷವಾಗಿ ಪ್ರತಿ ವಿಚಾರಣೆಯನ್ನ ಮಾಡ್ತಾ ಹೋಗ್ಬೋದು. ಎಲ್ಲಿಂತ್ರ ಲಿಂಕ್ ಆಯ್ತು, ಎಲ್ಲಿಂತ್ರ ಫಂಡಿಂಗ್ ಬಂತು, ಈ ಹತ್ಯೆಯಲ್ಲಿ ಬೇರೆ ಯಾರ್ಯಾರು ಇದಕ್ಕೆ ಪ್ರೇರೇಪಿಸಿದ್ದಾರೆ ಅನ್ನುವಂಥದ್ದು. ಒಂದು ಮಾಹಿತಿ ಪ್ರಕಾರ ಜೀಪಿನಿಂದ ಬಂದ್ರು, ಜೀಪ್ ಅಡ್ಡ ಬಂತು ಸುಹಾಸ್ ಶೆಟ್ಟಿ ಗಾಡಿಗೆ, ನಂತರ ಸುಹಾಸ್ ಶೆಟ್ಟಿ ಗಾಡಿಯನ್ನ ತಿರುಗಿಸ್ಕೊಂಡ. ಅದೇ ಸಮಯಕ್ಕೆ ಬಂದಂಥವ್ರು ಏನು ಸ್ವಿಫ್ಟ್ ಗಾಡಿಯಲ್ಲಿ ಇದ್ದಂಥವ್ರು ಬಂದ್ರು, ಹತ್ಯೆ ಮಾಡಿ ಅಲ್ಲಿಂದ ಹೋದ್ರು ಅನ್ನುವಂಥದ್ದೇನಿರುತ್ತೆ. ಒಂದು ವೇಳೆ ಆ ಸ್ವಿಫ್ಟ್ ಗಾಡಿಯಲ್ಲಿ ಬಂದಂಥವರೇ ಹತ್ಯೆ ಮಾಡಿದ್ರ ಅಂತ ಹೇಳಿದ್ರೆ ಯಾರನ್ನ ಇವರು ಅರೆಸ್ಟ್ ಮಾಡಿದ್ದಾರೆ ಅವರೇ ಹತ್ಯೆ ಮಾಡಿದ್ರ, ಅಥವಾ ಈ ಹತ್ಯೆಯಲ್ಲಿ ಪ್ರತ್ಯಕ್ಷವಾಗಿ ಅವತ್ತಿನ ದಿವಸ ಬೇರೆ ಯಾರಾದ್ರೂ ಇದ್ರ ಅನ್ನುವಂಥ ತನಿಖೆ ಇನ್ನು ಮುಂದೆ ಈ NIA ತನಿಖೆಯಲ್ಲಿ ಪ್ರಾರಂಭವಾಗುತ್ತೆ. ಯಾಕಂತ ಹೇಳಿದ್ರೆ NIA ಕೇಸನ್ನ ನೀವು ನೋಡಿದಾಗ, ಸುಮಾರು ಕೇಸುಗಳನ್ನ ನಾವು ದೇಶದಲ್ಲಿ ನೋಡಿದಾಗ ಈ ರೀತಿ ಇದರ ತನಿಖೆಯನ್ನ ಹೋಗುತ್ತೆ. ಈಗ ಬಹುದೊಡ್ಡ ಪ್ರಶ್ನೆ ಬರುದಂತ ಹೇಳಿದ್ರೆ, ಮೊನ್ನೆ ಅಬ್ದುಲ್ ರೆಹಮಾನ್ ಹತ್ಯೆ ಏನಾಯ್ತು, ಈ ಒಂದು ಹತ್ಯೆ NIA ತನಿಖೆಗೆ ಅಲ್ಲಿ ನಾವು ಸುಮಾರು ಜನ ಹೇಳ್ತಾ ಇದ್ರು ಈ ಕೇಸನ್ನ ನಮ್ಗೆ NIA ತನಿಖೆ ಕೊಡಬೇಕು ಅಂತೇಳಿ. ಹಾಗಾದ್ರೆ ಇಲ್ಲಿ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಹೇಳುವ ಪ್ರಕಾರ ಒಂದು ವೇಳೆ ಅಬ್ದುಲ್ ರೆಹಮಾನ್ ಕೇಸನ್ನ NIA ಕೊಡ್ಬೇಕಂತ ಹೇಳಿದ್ರೆ ಇವರ ತಂದೆ ತಾಯಿ, ಅಬ್ದುಲ್ ರೆಹಮಾನ್ ಅವರ ತಂದೆ ತಾಯಿ, ಕುಟುಂಬಸ್ಥರು ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು. ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮಾಡಿದ ನಂತರ ಈ ಕೇಸು NIAಗೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳೂ NIA ತನಿಖೆಗೆ ಕೇಂದ್ರಕ್ಕೆ ಒತ್ತಾಯ ಮಾಡಬಹುದು, ಕೇಂದ್ರ ಗೃಹ ಸಚಿವಾಲಯಕ್ಕೆ NIA ತನಿಖೆಗೆ ಈ ಕೇಸನ್ನು ಕೊಡಿ ಅಂತೇಳಿ. ಅದೇ ರೀತಿನೇ ರಾಜ್ಯಪಾಲರ ಹತ್ರ ಹೋದ್ರೂ ಇದೇ ಏನು NIA ಕೇಸಿಗೆ ಕೊಡಿ ಅಂತೇಳಿ ಅವ್ರೇನಾದ್ರೂ ಶಿಫಾರಸು ಮಾಡಿದ್ರೆ ಆಗ ಅದು ಖಂಡಿತವಾಗೂ NIAಗೆ ಹೋಗುತ್ತೆ. NIA ತನಿಖೆಯಲ್ಲಿ ಅಂತ ಹೇಳಿದ್ರೆ ಅಬ್ದುಲ್ ರೆಹಮಾನ್ ಕೇಸ್ ನೀವು ನೋಡ್ತಾ ಹೋದ್ರೆ ಅಲ್ಲಿ ಅಂತ ಹೇಳಿದ್ರೆ ಅದೇ ಊರಿನವರು ಪರಿಚಯಸ್ಥರೇ ಈ ಕೇಸಿನಲ್ಲಿ ಇರ್ತಾರೆ. ಅದೇ ರೀತಿನೇ ಆದ್ರೆ ಈ ಕೇಸಿನಲ್ಲೂ ಯಾರಾದ್ರೂ ಸುಮಾರು ಹಿಂದೆ ಏನಾದ್ರೂ ಇದಾರ, ಇದ್ರ ಹಿಂದೆ ಕಾಣದ ಕೈಗಳ ಕೆಲಸ ಮಾಡಿದಾವೇನಂತಿರ್ತ ಅಂತ ಹೇಳ್ತಾರೆ. ಆ ಹೆಸರುಗಳೆಲ್ಲ ಹೊರಗೆ ಬರ್ತಾವೆ, ಎಕ್ಸ್ಪರ್ಟ್ ಕಮಿಟಿ ಹೇಳುತ್ತೆ. ಆಗ ಇದರಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಅವರ ಕೇಸಿನಲ್ಲೂ ಯಾರೆಲ್ಲ ಹಿಂದೆ ಇದ್ದಾರೆ, ನಿಜವಾದ ಅಪರಾಧಿಗಳು ಯಾರಂತೇಳಿ NIA ತನಿಖೆಯಿಂದ ಖಂಡಿತವಾಗೂ ಗೊತ್ತಾಗುತ್ತನ್ನುವಂಥದ್ದೇನೀಗ ಹೇಳ್ತಾ ಇದ್ದಾರೆ. ಅದೇ ರೀತಿನೇ ಅಬ್ದುಲ್ ರೆಹಮಾನ್ ಅವರ ಕೇಸ್ ಏನಾದ್ರು NIAಗೆ ಹೋಯ್ತಂತ ಹೇಳಿದ್ರೆ ಅದರಲ್ಲೂ ಯಾರಿದ್ದಾರೆ, ಯಾರೆಲ್ಲ ಅದ್ರ ಹಿಂದೆ ಇದ್ದಾರೆ, ಯಾಕೆ ಈ ಹತ್ಯೆ ಆಯ್ತು, ಯಾಕಂತ ಹೇಳಿದ್ರೆ ಯಾಕೆ ನಡೀತು ಅನ್ನೋದಕ್ಕೆ ನೀವೆಲ್ಲ ಕೇಳಿರ್ತೀರ. ಭೀಕರವಾಗಿ ಗಾಯಗೊಂಡಂತ ಕಲಂದ ಶಾಪಿ ಅವರು ಹೇಳ್ತಾರೆ ಏನಂತೇಳಿ, ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರ ಅನ್ನುವಂಥದ್ದೇನೀಗ ಸುದ್ದಿ ಬಂದಿದೆ. ಆ ಒಂದು ವೇಳೆ ಈ ರೀತಿ ಏನಾದ್ರೆ ಇದರಲ್ಲೂ NIA ತನಿಖೆ ಕೊಟ್ರೆ ಇದರಲ್ಲೂ ಸುಮಾರು ಈ ಕೇಸಿನಲ್ಲೂ ಹಿಂದೆ ಯಾರೆಲ್ಲ ಇದ್ದಾರೆ, ಇವರ ಉದ್ದೇಶ ಏನಾಗಿತ್ತಂತೇಳಿ ಬರುತ್ತಂತಾರೆ. ಇದು
ಅಬ್ದುಲ್ ರೆಹಮಾನ್ ಅವರ ಮನೆಯವರು NIA ತನಿಖೆಗೆ ಒತ್ತಾಯ ಮಾಡಬೇಕಾಗತ್ತೆ ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಏನಂತ ಹೇಳಿ ಈಗ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ, ಆ ಒಂದು ಆರ್ಡರ್ ಕಾಪಿ ಏನಿದೆ ಅದನ್ನ ಓದಬೇಕಾದ್ರೆ ಸುಮಾರು ಸೆಕ್ಷನ್ಗಳಿದಾವೆ. ಅದನ್ನೆಲ್ಲ ಓದ್ತಾ ಹೋದ್ರೆ ತುಂಬಾ ಇದಾಗುತ್ತೆ. ಇದರಲ್ಲಿ ಒಂದು ಯಾಕೆ ಇದು UAPಗೆ ಅಂತ ಹೇಳಿದ್ರೆ NIAಗೆ ತನಿಖೆ ಹೋಗುತ್ತೆ ಅನ್ನುವಂಥದ್ದು, ನಾನು ಇದು ಯಾಕೆ ಈ ತನಿಖೆನ ಕೊಟ್ಟಿರೋದ್ರಲ್ಲಿ ಒಂದು ಅಂಶನ ನಾನು ಓದಿ ಬಿಡ್ತೇನೆ. ಆ್ಯಂಡ್ ವೇರ್ ಇನ್ ದಿಸ್ ಕೇಸ್ ಸೆಕ್ಷನ್ ಆಸ್ ಇಟ್ ಈಸ್ ದ ರಿಲೇಟೆಡ್ ಟು ಟಾರ್ಗೆಟೆಡ್ ಕಿಲ್ಲಿಂಗ್ ಆಫ್ ಎನಿ ಇಂಡಿವಿಜುವಲ್ ಇನ್ ಪಬ್ಲಿಕ್ ವ್ಯೂ ವಿತ್ ಇಂಟೆನ್ಷನ್ ಟು ಕ್ರಿಯೇಟ್ ಟೆರರ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್ and the accused persons involved in the case are allegedly members of Popular Front of India PFI and unlawful association. ನಾನು ಅದನ್ನೇ ಹೇಳಿದೆ, ಇಲ್ಲಿ ಸುಮಾರು ಇನ್ನೂ ವಿಷಯಗಳು ಸುಮಾರಿದೆ. ಸೊ ಒಟ್ಟಾರೆ ಯಾಕೆ NIA ತನಿಖೆಗೆ ಇದನ್ನ ಕೊಡ್ತಾ ಇದ್ದೇವೆ ಅನ್ನುವಂಥದ್ದು, ಅದರಲ್ಲಿ ಇದು ವಿಶೇಷವಾಗಿ ಈ ಒಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾನೇನು ಸೆಕ್ಷನ್ ಅದನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಓದಿದೆ. ಸೊ ಒಟ್ಟಾರೆಯಾಗಿ NIA ತನಿಖೆ ನಾಳಿನ ತನಿಖೆ ಪ್ರಾರಂಭ ಮಾಡುತ್ತೆ. ಅದಾದ ಯಾರ್ದೆಲ್ಲ ಬಂಧನವಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕು ಅಂತ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೆ. ಆದ್ರೂ ಇಲ್ಲಿ ಈ ಅಬ್ದುಲ್ ರೆಹಮಾನ್ ಕೇಸ್ NIAಗೆ ಹೋಗುತ್ತಾ ಇಲ್ಲ ಅಂತ ನಾವು ನೋಡ್ತಾ ಹೋದ್ರೆ, ಇಲ್ಲಿ ಅಬ್ದುಲ್ ರೆಹಮಾನ್ ಕುಟುಂಬದವರು ಒಂದು ವೇಳೆ ಇದ್ರ ಬಗ್ಗೆ ಒತ್ತಾಯ ಮಾಡಿದ್ರೆ ಅದನ್ನು NIA ತನಿಖೆಗೆ ಹೋಗುತ್ತೆ.